ಅಭಿಪ್ರಾಯ ತಿಳಿಸ್ತೀವಿ, ಎಲ್ಲರ ಅಭಿಪ್ರಾಯ ತೆಗೆದುಕೊಂಡಿದ್ದೀವಿ. ಎಲ್ಲರೂ ಕೂಡ ಒಮ್ಮತದಿಂದ ಯಾರೇ ಪಾರ್ಟಿ ಕೊಟ್ಟರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ನೀವು ಇತಿಹಾಸ ಪುಟ ತೆರೆದು ನೋಡಿ, ನೀವು ಅಲಿಖಿತ ಒಂದು ಶಾಸನ ನೀವು ಕಾಂಗ್ರೆಸ್ನಲ್ಲಿ ಕಾಣಬಹುದು. ಏನದು ಅಂತಂದರೆ, ಪ್ರಸ್ತುತ ಶಾಸಕರಾಗಿ ಯಾರಿರ್ತಾರೆ ಅವರೇನಾದರೂ ನಿಧನ ಆದಂಥ ಸಂದರ್ಭದಲ್ಲಿ ಆ ಕುಟುಂಬದಲ್ಲೇ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟನ್ನು ಕೊಡುವಂಥದ್ದು, ಅನುಕಂಪದ ಆಧಾರದ ಮೇಲೆ ಟಿಕೆಟನ್ನು ಕೊಡುವಂಥದ್ದು ಒಂದು ಕಾಂಗ್ರೆಸ್ನ ಒಂದು ಸಂಪ್ರದಾಯ. ಈ ಸಂಪ್ರದಾಯ ತಿಳಿದಿದ್ದು ಎಲ್ಲ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಮೊಂಡತನ ಪ್ರದರ್ಶನ ಮಾಡಿದ್ರ ಗೊತ್ತಿತ್ತಲ್ಲ. ನಿಮ್ಗೇನು ಗೊತ್ತಿಲ್ಲ ಅನ್ನೋದಕ್ಕೆ ನೀವೇನು ಎಳೆ ಮಗು ಅಲ್ವಲ್ಲ. ಸಚಿವರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಅಲ್ಪಸಂಖ್ಯಾತ ಮುಖಂಡರನ್ನ ನಿಷ್ಠೂರಕ್ಕೆ ಕಾರಣ ಆಗ್ಬಿಟ್ರ ಇವರೇ ಇಂಥದ್ದೊಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರುವಂಥದ್ದು. ಇವಾಗ ಹೆಂಗೆ ಸರಿಪಡಿಸ್ತೀರಿ? ಜಮೀರ್ ಅಹಮದ್ ಖಾನ್ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಇನ್ನೊಂದು ವಾರ ಹೋಗಿ ಎಲೆಕ್ಷನ್ ಇನ್ನೊಂದು ವಾರ ಇದ್ದಂಗೆ ಅಲ್ಲಿ ಹೋಗಿ ಕುತ್ಕೊಂಡು ನಾನು ಟಿಕಾಣಿ ಹೂಡಿ ಆ ಕ್ಷೇತ್ರದಲ್ಲೇ ಇದ್ದು, ದಾವಣಗೆರೆ ಕ್ಷೇತ್ರದಲ್ಲೇ ಇದ್ದು ಗೆಲ್ಲಿಸ್ಕೊಂಡು ಸಮರ್ಥ ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸುಮಾರು ಬರ್ತಾ ಇರುವಂಥ ಅಂಕಿಅಂಶಗಳ ಪ್ರಕಾರ ಸುಮಾರು 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ಹೆಂಗೆ ಹಿಂಪಡಿತೀರಿ? ಬಂಡಾಯ ಎದ್ದಿದ್ದಾರಲ್ಲ ಸಾದಿಕ್ ಪೈಲ್ವಾನ್ ಅವರು, ಅವ್ರನ್ನ ಹೆಂಗೆ ಮನವೊಲೈಸ್ತೀರಿ? ಮೊನ್ನೆ ಖಾಸಗಿ ವಾಹಿನಿಯಲ್ಲಿ ಕುತ್ಕೊಂಡು ಎಸ್ ಮಲ್ಲಿಕಾರ್ಜುನ್ ಅವರು ಮನವೊಲೈಸಕ್ಕೆ ನೋಡ್ತಾರೆ ಸಾದಿಕ್ ಪೈಲ್ವಾನ್ ಅವ್ರನ್ನ. ಸಾಧ್ಯ ಆಗೋದಿಲ್ಲ. ಸಾದಿಕ್ ಪೈಲ್ವಾನ್ ಅವ್ರು ಹೇಳ್ತಾರೆ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ಬಂದರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಂದರೂ ಕೂಡ ನಾನು ವಾಪಸ್ ತಗೊಳ್ಳೋದಿಲ್ಲ, ಕಾರಣದಿಂದ ನಾನು ಹಿಂದೆ ಸರಿಯೋವಂಥ ಮಾತೇ ಇಲ್ಲ ಎನ್ನುವಂಥ ಖಡಕ್ ಮಾತನ್ನ ಹೇಳ್ತಾರೆ. ಮತ್ತೆ ಒಂದಷ್ಟು ಇತಿಹಾಸ ಪುಟ ತೆರವಾಕಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ನಿಂತಿದ ತಕ್ಷಣ ಇಲ್ಲೆಲ್ಲರೂ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇವ್ರಿಗೆ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಇಲ್ಲಿ ಮತವನ್ನು ಗುದ್ದಿದ್ದಾರೆ, ಮತವನ್ನು ಹಾಕ್ಬಿಟ್ಟಿದ್ದಾರೆ, ಚಲಾಯಿಸ್ಬಿಟ್ಟಿದ್ದಾರೆ ಅಂತ ಕೂಡ ಹೇಳಿಕ್ಕೆ ಬರೋದಿಲ್ಲ. ಹಿಂದೆ ನಿಂತೇ ಇಲ್ವಾ ಯಾರು ಅಲ್ಪಸಂಖ್ಯಾತರು? ಅವ್ರನ್ನ ಗೆಲ್ಸ್ಕೊಂಬಂದ್ಬಿಟ್ರಾ? ಇದೇ JDS ನಿಂದ ಸ್ಪರ್ಧೆ ಮಾಡಿದ್ರು, ಏನಾಯಿತು? ಗೆಲ್ಸ್ಕೊಂಬಂದ್ಬಿಟ್ರಾ? ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ BJPಗೆ ಸೇರ್ಪಡೆ ಆಗ್ತಾ ಇರುವಂಥದ್ದು ಶ್ರೀನಿವಾಸ್ ದಾಸ್ಕರಿಯಪ್ಪ. ಸೊ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತೇಳಿ ಅಲ್ಲಿ ಬಿಂಬಿಸಲಾಗ್ತಾ ಇರುವಂಥದ್ದು JM ಸಿದ್ದೇಶ್ವರು. ಮಗದೊಂದು ಕಡೆ BS ಯಡಿಯೂರಪ್ಪನವರ ಬಣದ ಬಡಿದಾಟ ಅಂತೇಳಿ ಬಾಯಿ ಬಡ್ಕೊಳ್ತಾ ಇದ್ದಂಥವ್ರು ಇವತ್ತು ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂರುವಂಥ ಪರಿಸ್ಥಿತಿ. ಸಮರ್ಥಿಗೆ ಇದೊಂದು ರೀತಿ ಚಕ್ರವ್ಯೂಹದ ರೀತಿ ಕಾಂಗ್ರೆಸ್ ನಾಯಕರುಗಳೇ ಒಂದು ರೀತಿ ಕ್ರಿಯೇಟ್ ಮಾಡಿಬಿಟ್ರೆ. ಯಾಕಂದರೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತಂಥ ಸಂದರ್ಭದಲ್ಲಿ ಆ ಒಂದು ಇಡೀ ಕಾಂಗ್ರೆಸ್ ಸರ್ಕಾರನೇ ಅಲ್ಲಿತ್ತು, ಮಂಡ್ಯದಲ್ಲಿತ್ತು. ಏನಾಯಿತು? ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು. ನೋಡಿ, SS ಮಲ್ಲಿಕಾರ್ಜುನ್ ಅವ್ರ ಮಗ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ಗೆ ಇಲ್ಲಿ ಟಿಕೆಟ್ ಕೊಟ್ಟ ನಂತರ ಅಲ್ಪಸಂಖ್ಯಾತರ ಮುಖಂಡರ ಒಂದು ಅಸಮಾಧಾನಕ್ಕೆ ಈ ಒಂದು ಕ್ಷೇತ್ರ ಕಾರಣವಾಗಿರುವಂಥದ್ದು. ಹಂಗಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು. ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಬಿಸಾಡಿ ನಾನು ಹೊರಗಡೆ ಬಂದ್ಬಿಡ್ತೀನಿ, ನನಗೆ ಈ ಸ್ಥಾನಕ್ಕಿಂತಲೂ ಕೂಡ ನನ್ನ ಸಮುದಾಯ ಮುಖ್ಯ, ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಗೆ ಇಲ್ಲಿ ಟಿಕೆಟ್ ಕೊಡಲೇಬೇಕು ಅಂತೇಳಿ ಇಲ್ಲಿ ಮೊಂಡತನವನ್ನು ಪ್ರದರ್ಶನ ಮಾಡಿದಂಥ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಒಂದು ರೀತಿ ಪ್ರತಿಷ್ಠೆಯ ಕಣವಾಗಿತ್ತು, ಪ್ರತಿಷ್ಠೆ ಆಗಿತ್ತು. ಮಗದೊಂದು ಕಡೆ ನನ್ನ ಕ್ಷೇತ್ರವನ್ನು, ನನ್ನ ತಂದೆ ಕ್ಷೇತ್ರವನ್ನು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು, ಮುಂದಿನ ಪೀಳಿಗೆಗೆ ನನ್ನ ಮಗನಿಗೆ ಈ ಒಂದು ಕ್ಷೇತ್ರವನ್ನು ಕೊಡಬೇಕು, ಅವನಿಗೆ ಈ ಒಂದು ಕ್ಷೇತ್ರವನ್ನು ಪಟ್ಟಾಭಿಷೇಕ ಮಾಡಬೇಕೆನ್ನುವಂಥ ಜಿದ್ದಿಗೆ ಬಿದ್ದಿದ್ರು SS ಮಲ್ಲಿಕಾರ್ಜುನ್ ಅವರು. ಫೈನಲಿ ಇಲ್ಲಿ ಗೆದ್ದಿದ್ದು SS ಮಲ್ಲಿಕಾರ್ಜುನ್ ಅವರು. ಅವನ್ಯಾರು ಇಲ್ಲಿ ಬಂದು ಕೇಳೋದಕ್ಕೆ? ನಾವು ಕರೆದು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಮಾತನಾಡ್ತೀನಿ ಅಂತೇಳಿ ಏಕವಚನದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಇಲ್ಲಿ SS ಮಲ್ಲಿಕಾರ್ಜುನ್ ಅವರು ಏಕವಚನದಲ್ಲಿ ವಾಗ್ದಾಳಿ ಮಾಡಿದರು. ಎಲ್ಲ ಒಂದು ಕಡೆ ವಾದ ವಿವಾದಗಳು ಕೂಡ ಇಬ್ಬರು ನಾಯಕರುಗಳ ನಡುವೆ ನಡೀತು. ಫೈನಲಿ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ಗೆ ಇಲ್ಲಿ ಹೈಕಮಾಂಡ್ ಟಿಕೆಟನ್ನು ಕೊಟ್ಟಿರುವಂಥದ್ದು. ಅದು ಶಾಮನೂರು ಶಿವಶಂಕರಪ್ಪನವರ ಸೇವೆಯನ್ನು ಮನಗಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಹಂಗಾಗಿ ಅವ್ರಿಗೆ ಕೊಡ್ತೀವಿ. ಜೊತೆಯಲ್ಲಿ ಕಾಂಗ್ರೆಸ್ನ ಒಂದು ಇದಿದೆ ಕಣ್ರಿ, ಕಾಂಗ್ರೆಸ್ನ ಅದೊಂದು ಪರಂಪರೆ ಅಂತ ಹೇಳ್ಬೋದು. ಆ ಪರಂಪರೆಯನ್ನು ಯಾವುದೇ ಕಾರಣಕ್ಕೂ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಜಗಜ್ಜಾಹೀರಿದು. ಹಿಂಗಿದ್ದು ಕೂಡ ಜಮೀರ್ ಅಹಮದ್ ಖಾನ್ ಅವರು ಮೊಂಡತನ ತೋರಿದ್ದು ಇದೆಯಲ್ಲ, ಅದೊಂದು ರೀತಿ ಹಾಸ್ಯಾಸ್ಪದ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಾಂಗ್ರೆಸ್ನ ಅಜೆಂಡಾ, ಕಾಂಗ್ರೆಸ್ನ ಸಿದ್ಧಾಂತವನ್ನು ನೀವು ಒಪ್ಕೊಂಡು ಮುಂದುವರಿಬೇಕಾಗಿದ್ದು. ಜಮೀರ್ ಅಹಮದ್ ಖಾನ್ ಅವರು, ನೀವೇನು ಎಳೆ ಮಗುನ ನೀವು? ನಿಮಗೇನು ಗೊತ್ತೇ ಇಲ್ವಾ? ಕಾಂಗ್ರೆಸ್ನ ಸಿದ್ಧಾಂತವೇ ಗೊತ್ತಿಲ್ವಾ? ಸಚಿವರಾಗಿದ್ದೀರಿ, ಆ ಒಂದು ಕ್ಷೇತ್ರದಿಂದ ಸತ್ವವಾಗಿ ಗೆಲ್ತಾನೆ ಬಂದಿದ್ದೀರಿ. ಸೊ ಹಂಗಾಗಿ ಕಾಂಗ್ರೆಸ್ನ ಸಿದ್ಧಾಂತ ಏನು ಭಾಳ ಸರಳ. ಬಾಗಲಕೋಟೆ ಅಲ್ಲ ಅಥವಾ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ನೀವು ಇತಿಹಾಸ ಪುಟ ತೆರೆದು ನೋಡಿ, ನೀವು ಅಲಿಖಿತ ಒಂದು ಶಾಸನ ನೀವು ಕಾಂಗ್ರೆಸ್ನಲ್ಲಿ ಕಾಣಬಹುದು. ಏನದು ಅಂತಂದರೆ,
ಪ್ರಸ್ತುತ ಶಾಸಕರಾಗಿ ಯಾರಿರ್ತಾರೆ ಅವರೇನಾದರೂ ನಿಧನ ಆದಂಥ ಸಂದರ್ಭದಲ್ಲಿ ಆ ಕುಟುಂಬದಲ್ಲೇ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟನ್ನು ಕೊಡುವಂಥದ್ದು, ಅನುಕಂಪದ ಆಧಾರದ ಮೇಲೆ ಟಿಕೆಟನ್ನು ಕೊಡುವಂಥದ್ದು ಒಂದು ಕಾಂಗ್ರೆಸ್ನ ಒಂದು ಸಂಪ್ರದಾಯ. ಈ ಸಂಪ್ರದಾಯ ತಿಳಿದಿದ್ದು ಎಲ್ಲ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಮೊಂಡತನ ಪ್ರದರ್ಶನ ಮಾಡಿದ್ರ ಗೊತ್ತಿತ್ತಲ್ಲ. ನಿಮ್ಗೇನು ಗೊತ್ತಿಲ್ಲ ಅನ್ನೋದಕ್ಕೆ ನೀವೇನು ಎಳೆ ಮಗು ಅಲ್ವಲ್ಲ. ಸಚಿವರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಅಲ್ಪಸಂಖ್ಯಾತ ಮುಖಂಡರನ್ನ ನಿಷ್ಠೂರಕ್ಕೆ ಕಾರಣ ಆಗ್ಬಿಟ್ರ ಇವರೇ ಇಂಥದ್ದೊಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇವಾಗ ಹೆಂಗೆ ಸರಿಪಡಿಸ್ತೀರಿ? ಜಮೀರ್ ಅಹಮದ್ ಖಾನ್ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಇನ್ನೊಂದು ವಾರ ಹೋಗಿ ಎಲೆಕ್ಷನ್ ಇನ್ನೊಂದು ವಾರ ಇದ್ದಂಗೆ ಅಲ್ಲಿ ಹೋಗಿ ಕುತ್ಕೊಂಡು ನಾನು ಟಿಕಾಣಿ ಹೂಡಿ ಆ ಕ್ಷೇತ್ರದಲ್ಲೇ ಇದ್ದು, ದಾವಣಗೆರೆ ಕ್ಷೇತ್ರದಲ್ಲೇ ಇದ್ದು ಗೆಲ್ಲಿಸ್ಕೊಂಡು ಸಮರ್ಥ ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಸುಮಾರು ಬರ್ತಾ ಇರುವಂಥ ಅಂಕಿಅಂಶಗಳ ಪ್ರಕಾರ ಸುಮಾರು 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ಹೆಂಗೆ ಹಿಂಪಡಿತೀರಿ? ಬಂಡಾಯ ಎದ್ದಿದ್ದಾರಲ್ಲ ಸಾದಿಕ್ ಪೈಲ್ವಾನ್ ಅವರು, ಅವ್ರನ್ನ ಹೆಂಗೆ ಮನವೊಲೈಸ್ತೀರಿ? ಮೊನ್ನೆ ಖಾಸಗಿ ವಾಹಿನಿಯಲ್ಲಿ ಕುತ್ಕೊಂಡು SS ಮಲ್ಲಿಕಾರ್ಜುನ್ ಅವರು ಮನವೊಲೈಸಕ್ಕೆ ನೋಡ್ತಾರೆ ಸಾದಿಕ್ ಪೈಲ್ವಾನ್ ಅವ್ರನ್ನ. ಸಾಧ್ಯ ಆಗೋದಿಲ್ಲ. ಸಾದಿಕ್ ಪೈಲ್ವಾನ್ ಅವರು ಹೇಳ್ತಾರೆ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ಬಂದರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಂದರೂ ಕೂಡ ನಾಮಪತ್ರ ವಾಪಸ್ ತಗೊಳ್ಳೋದಿಲ್ಲ, ಕಾರಣದಿಂದ ನಾನು ಹಿಂದೆ ಸರಿಯೋವಂಥ ಮಾತೇ ಇಲ್ಲ ಎನ್ನುವಂಥ ಖಡಕ್ ಮಾತನ್ನ ಹೇಳ್ತಾರೆ. ಸಾದಿಕ್ ಪೈಲ್ವಾನ್ ಇಷ್ಟಕ್ಕೂ ಶಾಮನೂರು ಶಿವಶಂಕರಪ್ಪನವರ ಹಿಂಬಾಲಕರು, ದೊಡ್ಡ ಮುಖಂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಹೇಳಲಿಕ್ಕೆ ಬರೋದಿಲ್ಲ. ಅವರ ಹಿಂಬಾಲಕರು ಒಂದಷ್ಟು ವೋಟ್ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. JDS ನೋಡ್ರಿ, ಅಲ್ಪಸಂಖ್ಯಾತರು ಈ ಹಿಂದೆ ಕೂಡ 2013 ಬಹುಶಃ 2013 ಅನ್ಸುತ್ತೆ, ಇದೇ ಜಬ್ಬರ್ ಅವ್ರಿಗೆ ಹೈಕಮಾಂಡ್ ಟಿಕೆಟ್ ಅನೌನ್ಸ್ ಮಾಡಿರುತ್ತೆ. ಅವ್ರ ಮಗಳು ನಿಧನ ಆಗ್ತಾರೆ, ಮತ್ತೆ ಶಾಮನೂರು ಶಿವಶಂಕರಪ್ಪನವ್ರು ಕಣಕ್ಕಿಳಿತಾರೆ. ಮತ್ತೆ ಒಂದಷ್ಟು ಇತಿಹಾಸ ಪುಟ ತೆರವಾಕಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ನಿಂತಿದ ತಕ್ಷಣ ಇಲ್ಲೆಲ್ಲರೂ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇವ್ರಿಗೆ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಇಲ್ಲಿ ಮತವನ್ನು ಗುದ್ದಿದ್ದಾರೆ, ಮತವನ್ನು ಹಾಕ್ಬಿಟ್ಟಿದ್ದಾರೆ, ಚಲಾಯಿಸ್ಬಿಟ್ಟಿದ್ದಾರೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಈ ಹಿಂದೆ ನಿಂತೇ ಇಲ್ವಾ ಯಾರು ಅಲ್ಪಸಂಖ್ಯಾತರು? ಅವ್ರನ್ನ ಗೆಲ್ಸ್ಕೊಂಬಂದ್ಬಿಟ್ರಾ? ಇದೇ JDSನಿಂದ ಸ್ಪರ್ಧೆ ಮಾಡಿದ್ರು, ಏನಾಯಿತು? ಗೆಲ್ಸ್ಕೊಂಬಂದ್ಬಿಟ್ರಾ? ಇಲ್ಲ, ಆಗಲೂ ಕೂಡ ಶಾಮನೂರು ಶಿವಶಂಕರಪ್ಪನವರೇ ಗೆದ್ದಿದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ಬಾರಿನೂ ಕೂಡ ಈ ರೀತಿಯ ಮೊಂಡತನ ಪ್ರದರ್ಶನ ಮಾಡಿದ್ದಿದೆಯಲ್ಲ, ಅದಕ್ಕೆ ಕಾರಣ ನೇರ ಹೊಣೆ ಜಮೀರ್ ಅಹಮದ್ ಖಾನ್ ಅವ್ರದ್ದೇ ಭವಿಷ್ಯ ಇರ್ಬೋದು. ಯಾಕಂದರೆ ಕಾಂಗ್ರೆಸ್ನ ನೀತಿ ಗೊತ್ತಿತ್ತು ತಾನೆ, ಒಂದು ಕಡೆ ಮಗುನೂ ಚಿವುಡ್ತೀರಿ, ಇನ್ನೊಂದು ಕಡೆ ಮಕ್ಕಳು ತೊಟ್ಲನ್ನು ತೂಗುವಂಥ ಸಂಸ್ಕೃತಿ ಕಾಂಗ್ರೆಸ್ನ ಈ ಡಬಲ್ ಸ್ಟ್ಯಾಂಡ್ ನೀತಿ ಇದೆಯಲ್ಲ, ಇದನ್ನು ಈ ಬಾರಿ ಜನರು ಬಹುಶಃ ಏನು ಅಲ್ಪಸಂಖ್ಯಾತ ವೋಟರ್ಸ್ ಮಾತ್ರ ಅಲ್ಲ, ಅಲ್ಪಸಂಖ್ಯಾತರಲ್ಲ, ಲಿಂಗಾಯತ ಸಮುದಾಯ ಆಗಿರ್ಬೋದು ಅಥವಾ ಅಹಿಂದ ಮತಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಒಕ್ಕೋಲರಿಂದ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ವಿರೋಧ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ರೀತಿ ಡಬಲ್ ಸ್ಟ್ಯಾಂಡ್ ನೀತಿಯಿಂದನೇ ಜಮೀರ್ ಅಹಮದ್ ಖಾನ್ ಅವ್ರು ಮಾಡ್ಕೊಂಡ್ರಾ ಅಂಥದ್ದೊಂದು ತೀಟ್ಲೆಯನ್ನು, ಅಥವಾ ಸಾದಿಕ್ ಪೈಲ್ವಾನ್ ಅವರು, ಈಗ ಎಲ್ಲರೂ ಕೂಡ ದಂಗೆ ಎದ್ದಿದ್ದಾರೆ. ಜೊತೆಯಲ್ಲಿ ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ BJPಗೆ ಸೇರ್ಪಡೆ ಆಗ್ತಾ ಇರುವಂಥದ್ದು ಶ್ರೀನಿವಾಸ್ ದಾಸ್ ಕರಿಯಪ್ಪ. ಸೊ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತೇಳಿ ಅಲ್ಲಿ ಬಿಂಬಿಸಲಾಗ್ತಾ ಇರುವಂಥದ್ದು. JM ಸಿದ್ದೇಶ್ವರು, ಮಗದೊಂದು ಕಡೆ BS ಯಡಿಯೂರಪ್ಪನವರ ಬಣದ ಬಡಿದಾಟ ಅಂತೇಳಿ ಬಾಯಿ ಬಡ್ಕೊಳ್ತಾ ಇದ್ದಂಥವ್ರು ಇವತ್ತು ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂರುವಂಥ ಪರಿಸ್ಥಿತಿ. ಯಾಕಂದರೆ BJP ಎಲ್ಲ ನಾಯಕರುಗಳು ಕೂಡ ಇಲ್ಲಿ ರೇಣುಕಾಚಾರ್ಯ ಆದಿಯಾಗಿ, CT ರವಿ ಅವರು ಆದಿಯಾಗಿ, JM ಸಿದ್ದೇಶ್ವರ್ ಅವರು, ಜೊತೆಯಲ್ಲಿ ರಾಜೌಲಿ ರಾಜ್ಯಾಧ್ಯಕ್ಷರು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅರವಿಂದ್ ನಿಂಬಾವಳಿಯವರು ಆದಿಯಾಗಿ ಪ್ರತಿಯೊಬ್ಬರು ಕೂಡ ನಾಮಪತ್ರ ಸಲ್ಲಿಕೆ ಮಾಡುವಂಥ ಒಂದು ಸಂದರ್ಭದಲ್ಲಿ ರ್ಯಾಲಿನಲ್ಲಿ ಇದೇ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಪರವಾಗಿ ಭರ್ಜರಿಯಾದಂಥ ಒಂದು ಪ್ರಚಾರವನ್ನು ಕೈಗೊಂಡಿದ್ದು. ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂರುವಂಥ ಪರಿಸ್ಥಿತಿ. ಬಣ ಬಡಿದಾಟ ಅಂತೇಳಿ ಬಾಯಿ ಬಡ್ಕೊಂಡವರೆಲ್ಲ ಸೈಲೆಂಟ್ ಆಗಿಬಿಟ್ರು. ಸೊ ಹಂಗಾಗಿ ಎಲ್ಲ ಒಂದು ಕಡೆ BJPಯನ್ನು ಸೇರ್ಪಡೆ ಆಗುವಂಥ ಯುವ ಸಮುದಾಯ, ಅದರಲ್ಲೂ ಅಲ್ಪಸಂಖ್ಯಾತರ ಯುವ ಸಮುದಾಯ BJPಯನ್ನು ಒಪ್ಕೊಂಡು ಬರುವಂಥವ್ರು ಹೆಚ್ಚಾಗ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಇದೇ ನೇರ ಕಾಂಗ್ರೆಸ್ನ ನಾಯಕರುಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದೇ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಿದ್ರು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಸೋಲಿಗೆ ಕಾರಣ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಎಲ್ಲ ಒಂದು ಕಡೆ ಸಮರ್ಥಿಗೆ ಇದೊಂದು ರೀತಿ ಚಕ್ರವ್ಯೂಹದ ರೀತಿ ಕಾಂಗ್ರೆಸ್ ನಾಯಕರುಗಳೇ ಒಂದು ರೀತಿ ಕ್ರಿಯೇಟ್ ಮಾಡಿಬಿಟ್ರೆ. ಯಾಕಂದರೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತಂಥ ಸಂದರ್ಭದಲ್ಲಿ ಆ ಒಂದು ಇಡೀ ಕಾಂಗ್ರೆಸ್ ಸರ್ಕಾರನೇ ಅಲ್ಲಿತ್ತು, ಮಂಡ್ಯದಲ್ಲಿತ್ತು. ಏನಾಯಿತು? ಇಡೀ ಸಮ್ಮಿಶ್ರ ಸರ್ಕಾರ ಇದ್ದಿದ್ದು, ಕುಮಾರಸ್ವಾಮಿ ಅವರಿದ್ದರು, ಡಿ ಕೆ ಶಿವಕುಮಾರ್ ಅವರು ಆದಿಯಾಗಿ ಇಡೀ ಸರ್ಕಾರ ಪ್ರಚಾರ ಮಾಡ್ತು. ಈಗಲೂ ಕೂಡ ಅಂಥದ್ದೇ ಆಗ್ತಾ ಇರುವಂಥದ್ದು. ಏನಾಯಿತು? ಫೈನಲಿ ಚಕ್ರವ್ಯೂಹದಲ್ಲಿ ಸಿಲುಕಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನು ಅನುಭವಿಸಿದ್ರು. ಸಮರ್ಥವ್ರಿಗೂ ಕೂಡ ಇಲ್ಲಿ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಗೊತ್ತಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ರಾಜಕೀಯ ಇದು. ಸಾಮಾನ್ಯ ಕಾರ್ಯಕರ್ತ ನಾನು. ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರು ಹೇಳ್ತಾ ಇರುವಂಥದ್ದು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. JM ಸಿದ್ದೇಶ್ವರ ಅವರ ಅವ್ರ ಸ್ಥಳಕ್ಕೆ ಹೋಗಿ ಅವರ ಒಂದು
ನಿವಾಸಕ್ಕೆ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ಪಡಿತಾರೆ. ಇಲ್ಲಿ ಮಗದೊಂದು ಕಡೆ ಯಡಿಯೂರಪ್ಪನವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿತಾರೆ. ರಾಜವಲಿ ಫೀಲ್ಡ್ಗೆ ಇಳಿದಿದ್ದಾಯಿತು. ಜೆ ಎಂ ಸಿದ್ದೇಶ್ವರ ಅವರು ಫೀಲ್ಡ್ಗೆ ಇಳಿದಿದ್ದಾಗಿತ್ತು. ರೇಣುಕಾಚಾರ್ಯ ಬಣ ಬಡದಾಟ ಅಂತ ಹೇಳ್ತಾ ಇದ್ವಿ, ಅವರು ಕೂಡ ಫೀಲ್ಡ್ಗೆ ಇಳಿದಿದ್ದಾಯಿತು. ಫೈನಲಿ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕೈತಪ್ಪು ಹೋದರೂ ಕೂಡ ಕಾಂಗ್ರೆಸ್ನಿಂದ ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ? ಶಾಮನೂರು ಕೋಟೆಗೆ BJP ಲಗ್ಗೆ ಇಡುತ್ತಾ? SDPI ಮತ ಛಿದ್ರ ಆದರೂ ಕೂಡ SDPI ಮತ ಇಲ್ಲಿ ಯಾರ ಮತವನ್ನು ಕಸಿದುಕೊಳ್ತಾರೆ, SDPI ಅಧಿಕ ಇಲ್ಲಿ ಏನು ಆ ಕ್ಯಾಂಡಿಡೇಟ್ ಆ ಅಭ್ಯರ್ಥಿ ಗೆದ್ದುಬಿಡ್ತಾರೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾರ ಮತವನ್ನು ಕೇಳ್ತಾರೆ, ಅದರಿಂದ ಯಾರಿಗೆ ಲಾಭ ಆಗುತ್ತೆ? ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುವಂಥದ್ದೇ. ಇದರಿಂದ BJPಗೆ ಬಹುಪಾಲು ಲಾಭ ಆಗುವಂಥದ್ದು, ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗುವಂಥದ್ದು. SDPI ಜೊತೆಯಲ್ಲಿ ಸಾದಿಕ್ ಪೈಲ್ವಾನ್ ಏನಾದರೂ, ಅದ್ರ ಜೊತೆಯಲ್ಲಿ ಒಂದಷ್ಟು ಅಲ್ಪಸಂಖ್ಯಾತರ ಮುಖಂಡರು ನಾಮಪತ್ರ ಸಲ್ಲಿಕೆ ಮಾಡಿರುವಂಥದ್ದು ಏನಾದರೂ ಹಿಂಪಡಿದೆ ಇದ್ದರೆ ಏನು ಕತೆ? ಸಮರ್ಥದ್ದು ಏನು ಕತೆ? ಸಮರ್ಥದ್ದು ಹಣೆ ಬರಹ ಏನಾಗ್ಬೋದು? ನಿಖಿಲ್ ಕುಮಾರಸ್ವಾಮಿ ಅಂತೆ ಮೊದಲ ಚುನಾವಣೆಯಲ್ಲಿ ಆಯ್ತಲ್ಲ, ಆ ರೀತಿ ಅಭೂತಪೂರ್ವವಾದಂಥ ಸೋಲಾಗುತ್ತಾ ಸಮರ್ಥ್ಗೆ? ಚಕ್ರವ್ಯೂಹದಲ್ಲಿ ಸಮರ್ಥ ಸಿಲ್ಕೊಂಡ್ರ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ರೀಸನ್ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.